ನಮಸ್ಕಾರ ಬಂಧುಗಳೇ, ನಾನು ಆರ್ ಡಿ ಪೂಜಾರಿ ಮಾತಾಡೋದು. ಬಂಧುಗಳೇ, ವಿಷಯ ಏನಪ್ಪಾ ಅಂದ್ರೆ ರೈತರಿಗೆ ಬೆಳೆ ಪರಿಹಾರವನ್ನು ಇನ್ನೂವರೆಗೂ ಕೂಡ ಒಂದು ಹಂತದಲ್ಲಿ ಎರಡು ಹಂತದಲ್ಲಿ ಬಂದಿದೆ. ಆದರೂ ಕೂಡ ಯಾವ ರೈತರಿಗೂ ಕೂಡ ಇನ್ನೂ ತಲುಪಿಲ್ಲ. ಬಂಧುಗಳೇ, ಯಾವ ರೈತರಿಗಿನ್ನೂ ಇವತ್ತು ಅರ್ಧಂಬರ್ಧ ಬಂದಿದೆ. ಬಂಧುಗಳೇ, ಇವತ್ತು ಇನ್ನೂ ಕೂಡ ರೈತರಲ್ಲಿ ಅಧಿಕಾರಿಗಳಲ್ಲಿ ಇನ್ನೂ ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀನಿ, ಇನ್ನೂ ಬಡದಾಡ್ತಾರೆ ರೈತರು. ಯಾಕಂದ್ರೆ ನನ್ನ ಬಲ್ಲಿ ಬಂದು ಮನವಿ ಮಾಡ್ಕೊಂಡಾರೆ, ನೋಡಿ ಸಾಬ್ರೆ ಇನ್ನೂ ಬೆಳೆ ಪರಿಹಾರ ಬಂದಿಲ್ಲ ಅಂತೇಳಿ. ಆದ್ರೂ ಕೂಡ ಈ ಅಧಿಕಾರಿಗಳು ಮತ್ತ ಶಾಸಕರು ಕಲ್ತು ಮತ್ತ DC ಏನ್ ಮಾಡ್ತಾ ಇದ್ರಿ ನೀವು ಅನ್ನಂತ ಗೊತ್ತಾಗ್ತಾ ಇಲ್ಲ. ಈ ಅಧಿಕಾರಿಗಳನ್ನು ಲೇಖಕಾರ ಮತ್ತು ಯಾರು ತಹಶೀಲ್ದಾರು ಮತ್ತ ನಿಮ್ಮ ಗ್ರಾಮದ ಆಡಳಿತ ಮಾಡ್ತಾರಲ್ಲ, ಯಾರಪ್ಪ ಅಂದ್ರೆ ತಲಾಟಿ, ಅವರು ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಬಂಧುಗಳೇ ರೈತರಿಗೆ. ಯಾವ ತರ ನಿರ್ಲಕ್ಷ್ಯ ಮಾಡ್ತಾರಂದ್ರೆ ರೈತರಿಗೆ ಸರಿಯಾಗಿ ಬೆಳೆ ಪರಿಹಾರವನ್ನು ಕೊಡ್ತಾ ಇಲ್ಲ. ಹೌದು, ಪ್ರಾಬ್ಲಮ್ ಇರ್ತದೆ, ಇಲ್ಲನಲ್ಲ. KYC ಇರಂಗಿಲ್ಲ, ಸೀಡಿಂಗ್ ಇರಂಗಿಲ್ಲ, ಆಧಾರ್ ಕಾರ್ಡ್ ಜೋಡಣೆ ಇರಂಗಿಲ್ಲ, ಪಾಣಿ ಇರಂಗಿಲ್ಲ. ಅದು ನೀವು ಹೇಳ್ಬೇಕ್ರಿ ರೈತರಿಗೆ ಮುಗ್ಧ ಅವ್ರಿಗೆ ಏನು ಗೊತ್ತಾಗ್ತಾರೆ ರೈತರಿಗೆ. ಅದಕ್ಕೆ ನಿಮಗೆ ಕೈ ಮುಗಿದು ಹೇಳ್ತಾ ಇದೀನಿ, ರೈತರಿಗೆ ರೊಚ್ಚಿಗೆದ್ರೆ ನಿಮಗೆ ಉಳಿಗಾಲ ಇಲ್ಲ. ಯಾಕಂದ್ರೆ ಮಳೆ ಬಂದು ಪ್ರವಾಹ ಬಂದು ರೈತರಿಗೆ ಸಂಕಷ್ಟದಲ್ಲಿದ್ದಾರೆ. ಏನ್ ನಿಮ್ಮ ಅಪ್ಪನ ಮನೆಯನ್ನು ಕೊಡ್ತಾ ಇಲ್ಲ, ನೀವು ಯಾರು ಸರ್ಕಾರದಿಂದ ಹಣವನ್ನು ಕೊಡ್ತಾ ಇದ್ರಿ, ಸರ್ಕಾರ ಅನುದಾನ ಕೊಡ್ತಾ ಇದ್ರಿ. ಆ ದುಡ್ಡನ್ನ ಹೋಗಿ ರೈತರಿಗೆ ಮುಟ್ಟಬೇಕು. ಅದಕ್ಕೆ ನೀವು ನಿರ್ಲಕ್ಷ್ಯ ಮಾಡ್ತಾ ಇದ್ರಿ. ಇಲ್ಲಿ ಕಾರಣ ಬರ್ತಾ ಇದೆ. ದಂಡಾಧಿಕಾರಿಗಳನ್ನ ಕೇಳಿದೀನಿ, ನಾನು ಫೋನ್ ಮಾಡಿ ಕೇಳಿದ್ರೆ ಏನ್ ಹೇಳ್ತಾರೆ, ಸರ್ ನಮಗೆ ಡಿಟೇಲೇ ಬೇಕು. ತಾಲೂಕಿನ ದಂಡಾಧಿಕಾರಿ ತಹಶೀಲ್ದಾರ್ ಸಾಹೇಬರಿಗೆ ದಾಸರಿಗೆ ಸಂಧ್ಯಾ ದಾಸರಿಗೆ ನಾ ಕೇಳದಾಗ ಏನ್ ಹೇಳ್ತಾರಪ್ಪ ಅಂದ್ರೆ, ಸರ್ ನಮಗೆ ಡಿಟೇಲ್ ಆಗಿ ಬೇಕು. ಇಲ್ಲ ಸರ್ ಬರಂಗಿಲ್ಲ, ನಾನು ಬಂದಿದ್ ಅಷ್ಟೇ ಕೊಡ್ತೀನಿ ಅಂತ ಹೇಳ್ತಾರೆ. ನಾನು ರೆಕಾರ್ಡಿಂಗ್ ಮಾಡ್ಕೊಂಡು ಕೇಳ್ಕೊಳ್ಳಿ. ನಮ್ಮಲ್ಲಿ ಬಂದಿಲ್ಲ ಯಾವ ಹೇಳಿದ್ರೆ ಇದು ಮಾಡ್ತೀವಿ. ಪೇಳ್ದದ್ದು ಇದೆ ನಮ್ಮಲ್ಲಿ ಇನ್ನೂ 19 ಮಂದಿಗೆ ಬಂದಿಲ್ಲ ಅನ್ನೋದು ಅದು ಲಿಸ್ಟ್ ಪಂಚಾಯತಿಗೆ ನಾವು ಇದು ಮಾಡಿದಿವ್ರಿ, ನಮ್ಮ ತಲಾಟಿಗೆ ಕೊಟ್ಟು ಅವೇರ್ನೆಸ್ ಮಾಡಂತ ಹೇಳಿದಿವ್ರಿ. ಇಲ್ಲ ಸರ್, ಅದು ಸಿಗುತ್ತದೆ ಸರ್. ಈಗ ಬಂದಿದ್ದು ಬರಲ್ಲ, ನಮ್ಗೆ ಎರಡು ಬೇಕಲ್ಲ ಕಾಪಿ. ಇಲ್ಲಿ ನನ್ನ ಕಡೆ ಆನ್ಲೈನ್ ಸಿಸ್ಟಮ್ ಇರ್ತೈತಿ, ನಮ್ ಕಡೆ ಬಂದಿಲ್ಲ. ಬೇಕಾದ್ರೆ ನಮ್ ಸೆಕ್ಷನ್ ಕಡೆ ಹೋಗಿ ಬರೀ, ಅಲ್ಲಿ ಇದ್ರೆ ನಿಮ್ಗೆ ಕೊಡ್ತಾರೆ. ಇಲ್ಲ ಸಾಧ್ಯ. ಈಗ ಅವ್ರು ಬರೀ ಬಂದಿಲ್ಲ ಯಾವ್ರು ಅಷ್ಟೇ ಕೊಡ್ತಾರ ಅವ್ರು. ಹೌದೌದು, ಬಂದಿದ್ರೆ ನಮ್ಗೆ ಗೊತ್ತಾಗಲ್ರಿ ಅದು. ಬರೀ ನಮ್ಮ ಆಗಿರೋದ ಬರೋದಿಲ್ರಿ ಅದು. ಇಲ್ಲ ಇಲ್ಲ, ಮತ್ತೆ ಯಾವಾಗ ಕೊಡ್ತೀರ ನಮಗೀಗ? ಅಲ್ಲಿ ಯಾವಾಗ ಅಂದ್ರೆ ನನ್ಗೆ ನಮ್ ಕಡೆ ಇರಂಗಿಲ್ರಿ, ಅದು ಆನ್ಲೈನ್ ಸಿಸ್ಟಮ್ ಇರ್ತದ, ಅದು ಬರುದಿಲ್ಲ. ಈಗ ಅದೇ ಬಂದಿದೆ ಕೊಡ್ರಿ, ನಿಮ್ ಬಲ್ಲಿ ಯಾವಾಗ ಬರ್ತದ ನಮ್ಗೆ ಅಷ್ಟೇ ರೀ. ನಾನ್ ಹೇಳಿ ನಿಮ್ಗೆ ಅರ್ಥ ಆಗತ್ತಲ್ಲ? ಅದೇ ಅರ್ಥ ಆಯ್ತು ಸರ್. ನಿಮ್ ಬಲ್ಲಿ ಯಾವಾಗ ಬರ್ತದೆ? ಬಂದಿದೆ ಬರ್ತದೆ, ಬರ್ಲಾರ ಬರ್ತದೆ ನಿಮ್ ಬಲ್ಲಿ? ನನಗ್ ಬಲ್ಲಾರ್ದು ಬಂದೈತಿ ಈಗ. ಅದೇ ಕೊಡ್ರಿಲ್ಲ, ಅದನ್ನಲ್ಲಿ ಸೆಕ್ಷನ್ ಹೋಗಿ. ಹಾ ರೀ, ಸೆಕ್ಷನ್ ಕಡೆ ಹೋಗಿ. ನಾನು ಹೊರಗಿದ್ದೀನಿ, ಕಲಬುರಗಿ ಜಿಲ್ಲೆದಾಗಿದ್ದೀನಿ. ನೀವು ಸೆಕ್ಷನ್ ಕಡೆ ಹೋಗಿ ಅಲ್ಲಿ ಕೇಳ್ರಿ. ಈ ತರ ಮಾಡ್ತಾರೆ ತಾಲೂಕಿನ ದಂಡಾಧಿಕಾರಿಗಳು ಮತ್ತು ಗ್ರಾಮದ ತಲಾಟಿಗಳು. ಈ ತರ ಮಾಡ್ತಾರೆ, ನಿರ್ಲಕ್ಷ್ಯ ಮಾಡ್ತಾ ಇದ್ರಿ. ಎಚ್ಚರಿಕೆಗಳು. ಯಾಕಂದ್ರೆ ನಿಮ್ ಮನೆಯದ ಕೊಡ್ತಾ ಇಲ್ಲ ನೀವು. ಈ ಸಲ ರೈತರಿಗೆ ಕೊಟ್ಟಿದ್ರೆ ಅವರು ಮುಂದಿನ ಜೀವನದಲ್ಲಿ ಭವಿಷ್ಯ ನೋಡ್ಕೋತಾರೆ. ಇಲ್ಲ ಅವನ್ ನೇಣು ಹಾಕೊಂಡು ಸಾಯ್ಬೇಕಾಗ್ತದೆ. ಯಾಕಂದ್ರೆ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಏನಂತ ಘೋಷಣೆ ಮಾಡಿದ್ದಾರೆ ಗೊತ್ತಾ ನಿಮ್ಗೆ? ಕಲ್ಯಾಣ ಕರ್ನಾಟಕದಿಂದ ಎಷ್ಟಪ್ಪ ಅಂದ್ರೆ ಜಿಲ್ಲೆಗಳಲ್ಲಿ 30% ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ನಡೆದಿದ್ದರು. ವೈಜ್ಞಾನಿಕ ಮಳೆಯಾಂತ್ರಿಕ ಸಮೀಕ್ಷೆ ಪ್ರತಿ ಹೆಕ್ಟರ್ಗೆ NDRF ಮತ್ತು SDRF ಮಾರ್ಗಸೂಚನೆ 8,500 ರೂಪಾಯಿ ಜೊತೆಗೆ ರಾಜ್ಯ ಕೇಂದ್ರದಿಂದ ಪ್ರತ್ಯೇಕವಾಗಿ ಹೆಚ್ಚುವರಿಯಾಗಿ 8,500 ರೂಪಾಯಿ ಸೇರಿ 17,000 ನೀರಾವರಿ ಬೆಳೆಗೆ 17,000 8,500 ರೂಪಾಯಿ ಸೇರಿ 25,500 ಹಾಗೂ ಬಹುತೇಕ ವಾರ್ಷಿಕ ಬೆಳೆಗಳಿಗೆ 22,500 ಪ್ಲಸ್ 8,500 ಸೇರಿ 31,000 ಪರಿಹಾರ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಕಲಬುರಗಿಯಲ್ಲಿ ಘೋಷಿಸಿದರು. ರಾಜ್ಯದಲ್ಲಿ 12.11 ಲಕ್ಷ ಹೆಚ್ಚು ಹೆಕ್ಟರ್ಗೆ ಪ್ರದೇಶಗಳಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಬೆಳೆ
ಹಾನಿಯಾಗಿದೆ ಅಂತೇಳಿ ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಾರೆ. ನೀವು ಏನ್ ಮಾಡ್ತಾ ಇದ್ರಿ ಗೊತ್ತಿಲ್ಲ, ತಾಲೂಕಿನ ಆಡಳಿತದವರು ಮತ್ತು ತಲಾಟೆಗಳು ಏನ್ ಮಾಡ್ತಾ ಇದ್ರಿ ಗೊತ್ತಿಲ್ಲ. ಇನ್ನು ಮುಂದೆ ಎಚ್ಚರಿಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳ ತಕ್ಕ ಪಾಠ ಕಲಿಸ್ತೀನಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಮಸ್ಕಾರ.